ನೋಡೆ, ಬಂದ ಸಂಬಂಧನೆಲ್ಲ ಬೇಡ ಅಂತಿದ್ರೆ ಈ ಜನ್ಮದಲ್ಲಿ ನಿನ್ನ ಮದುವೆ ಆಗಲ್ಲ. ಯಾಕೆ ಹೀಗೆ ಮಾಡ್ತಿದ್ಯಾ? ನಿನ್ನ ಬೆನ್ನ ಹಿಂದೆ ಇನ್ನೂ ಒಬ್ಬಳು ತಂಗಿ ಇದ್ದಾಳೆ. ಜೀವನ ಪೂರ್ತಿ ನಿನಗೆ ಗಂಡು ಹುಡುಕ್ತಾ ಕೂತಿದ್ರೆ ಅವಳಿಗೆ ಮದುವೆ ಮಾಡೋದು ಯಾವಾಗ? ಈಗಾಗಲೇ ನಿನಗೆ ಮದುವೆ ವಯಸ್ಸು ಮೀರ್ತಿದೆ. ಬಂದಿರೋದ್ರಲ್ಲೇ ಒಂದು ಒಳ್ಳೆ ಸಂಬಂಧನ ಒಪ್ಕೋಬಾರ್ದಾ? ಮುಂದಿನ ಜೀವನದ ಬಗ್ಗೆ ಯೋಚನೆ ಇಲ್ಲ ನಿನಗೆ. ಅಕ್ಕಪಕ್ಕದವರು ಆಡೋ ಮಾತನ್ನು ಕೇಳಿ ನನಗೆ ಸಾಕಾಗಿ ಹೋಗಿದೆ. ನೀನೇ ಅರ್ಥ ಮಾಡ್ಕೋತೀಯ ಅಂತ ಸುಮ್ಮನಿದ್ರೆ ನಿಂದು ಅತಿ ಆಯಿತು ಎನ್ನುತ್ತಾ ಅಳತೊಡಗಿದರು ಭಾಗೀರಥಮ್ಮ. ಸಾಕು ಸುಮ್ಮನಿರಮ್ಮ, ನೀನೇನೋ ಮಹಾನ್ ಗಂಡುಗಳನ್ನು ಹುಡುಕಿರೋ ಹಾಗೆ ಮಾತಾಡಬೇಡ. ಬರೋ ಗಂಡುಗಳು ಚೆನ್ನಾಗಿದ್ರೆ ಕೆಲಸ ಇರಲ್ಲ, ಇಲ್ಲದಿದ್ರೆ ಹುಡುಗ ಕಪ್ಪು, ಎಲ್ಲ ಸರಿ ಇದ್ರೆ ವಯಸ್ಸು ಜಾಸ್ತಿ. ವಯಸ್ಸಾಗಿರೋ ಅಂಕಲ್ನೆಲ್ಲ ಹೇಗಮ್ಮ ನನ್ನ ಮದುವೆ ಆಗಲಿ? ಈಗೇನು ನನ್ನ ಬೆನ್ನಿಗೆ ಬಿದ್ದ ಇನ್ನಿಬ್ಬರು ಮಕ್ಕಳ ಚಿಂತೆ ನಿನಗೆ ಅಂತಾದರೆ ಮೊದಲು ಅವರನ್ನೇ ಮದುವೆ ಮಾಡಿಸು. ಹಾಂ, ನೀ ಹೇಳ್ತೀಯ ಕಣೆ, ಆದರೆ ದೊಡ್ಡವಳಿರುವಾಗ ಚಿಕ್ಕವಳನ್ನು ಹೇಗೆ ಮದುವೆ ಮಾಡಲಿ? ಅಕ್ಕಪಕ್ಕದವರು ನಿನಗಲ್ಲ ನಮಗೆ ಒಗಿತಾರೆ. ಸರಿ, ಹಾಗಾದರೆ ಒಳ್ಳೆ ಗಂಡನ ಕರ್ಕೊಂಡು ಬಂದು ತೋರಿಸಿ, ಆಗಲೇ ಮದುವೆ ಆಗ್ತೀನಿ ಎಂದು ದಡದಡನೆ ಶಬ್ದ ಮಾಡಿಕೊಂಡು ಆಫೀಸ್ಗೆ ಹೊರಟಳು ಗಗನ. ನೋಡಿದ್ರಾ, ನೀವು ಮಾಡಿದ ಮುದ್ದಿಂದನೇ ಅವಳು ಹಿಂಗಾಗಿರೋದು. ಮೊದಲಿಂದನೂ ಸ್ವಲ್ಪ ಕಂಟ್ರೋಲಲ್ಲಿ ಬೆಳೆಸಿದ್ರೆ ಇವತ್ತು ಈ ಥರ ಇರ್ತಾ ಇರಲಿಲ್ಲ. ಗಗನ ಯಾವಾಗಲೂ ಹಾಗೆ, ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳಲ್ಲ. ನನ್ನ ಲೈಫು, ನನ್ನ ರೂಲ್ಸ್ ಅನ್ನೋಳು. ಯಾರೂ ಅವಳನ್ನು ಹತೋಟಿಯಲ್ಲಿ ಇಡೋಕ್ಕೂ ಆಗ್ತಿರ್ಲಿಲ್ಲ. ಕಾಲೇಜಿಗೆ ಹೋಗುವಾಗ ಒಂದಲ್ಲ ಒಂದು ಪ್ರಾಬ್ಲಮ್ ಮಾಡ್ಕೋತಾನೆ ಇದ್ದಳು. ಅವಳ ಜೀವನದ ಮೇಲೆ ಅವಳಿಗೆ ಬಹಳ ಕನಸಿತ್ತು. ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ತಾನು ಮದುವೆಯಾದ ಮೇಲಾದರೂ ಅತ್ಯಂತ ಶ್ರೀಮಂತಿಕೆಯಲ್ಲಿ ಬಾಳಬೇಕೆಂದು ಆಸೆ ಪಡುತ್ತಿದ್ದಳು. ಇವಳ ಸೌಂದರ್ಯಕ್ಕೆ ಮಾರು ಹೋಗಿ ಹುಡುಗರು ಅವಳ ಹಿಂದೆ ಬೀಳುತ್ತಿದ್ದರು. ವಯಸ್ಸಿನ ಆಕರ್ಷಣೆಯಿಂದ ಅವರ ಜೊತೆ ಸುತ್ತಾಡಿದರೂ ಅವರ ಕೈಯಲ್ಲಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಸಾಧ್ಯವಾಗದು ಎಂದು ಕೊನೆಗೆ ಅವಾಯ್ಡ್ ಮಾಡುತ್ತಿದ್ದಳು. ಇದೇ ಕಾರಣಕ್ಕೆ ಒಬ್ಬ ಹುಡುಗ ಮನೆಯ ಮುಂದೆ ಬಂದು ಕುಡಿದು ಗಲಾಟೆ ಮಾಡಿ ಹೋಗಿದ್ದ. ಒಟ್ಟಿನಲ್ಲಿ ಮನೆಯ ಮಾನ ಮರ್ಯಾದೆ ಆಕೆಯಿಂದ ಹರಾಜಾಗುತ್ತಿತ್ತು. ಅವಳಿಗೆ ಗಂಡು ಹುಡುಕಲು ಬಹಳ ಸಮಯದ ಹಿಂದೆಯಿಂದಲೇ ಪ್ರಯತ್ನಿಸುತ್ತಿದ್ದರು ಅವಳ ತಾಯಿ. ಮೊದಮೊದಲು ನಾನು ಪ್ರೀತಿಸಿಯೇ ಮದುವೆ ಆಗುತ್ತೇನೆಂದು ಖ್ಯಾತೆ ತೆಗೆಯುತ್ತಿದ್ದವಳು ಈಗ ಯಾವುದೂ ಇಲ್ಲದೆ ಗಂಡು ಬಿರಿಯಂತೆ ತಿರುಗುತ್ತಿದ್ದಳು. ಆ ಹುಡುಗ ಬಂದು ಮನೆ ಮುಂದೆ ಗಲಾಟೆ ಮಾಡಿದ ಮೇಲೆ ಗಂಡು ಹುಡುಕುವುದು ಇನ್ನಷ್ಟು ಕಷ್ಟವಾಯಿತು ಭಾಗೀರಥಮ್ಮನಿಗೆ. ಹೇಗಾದರೂ ಮಾಡಿ ಅವಳನ್ನು ಮದುವೆ ಮಾಡಿ ಕಳಿಸಿದರೆ ಸಾಕೆನಿಸಿಬಿಟ್ಟಿತ್ತು. ಅವರಿಗಂತೂ ದಿನಾಲೂ ಒಂದೇ ಕೆಲಸ. ತನ್ನ ಪರಿಚಿತರಿಗೆ, ನೆಂಟರಿಷ್ಟರಿಗೆ, ಸ್ನೇಹಿತೆಯರಿಗೆ ಎಲ್ಲರಿಗೂ ಕಾಲ್ ಮಾಡಿ ತನ್ನ ಮಗಳಿಗಾಗಿ ವರ ಹುಡುಕಲು ಪ್ರಯತ್ನಿಸುತ್ತಿದ್ದಳು. ಅವಳ ಆ ಪ್ರಯತ್ನದಿಂದಲೇ ಒಂದಿಷ್ಟು ಗಂಡುಗಳು ಗಗನಳನ್ನು ನೋಡಲು ಬರುತ್ತಿದ್ದರು. ಬಂದಲ್ಲಿ ಹಲವರು ಅವಳ ವಿಷಯ ತಿಳಿದು ಬೇಡ ಎಂದು ನಿರಾಕರಿಸಿದರೆ ಇನ್ನು ಕೆಲವು ಸಂಬಂಧಗಳನ್ನು ಅವಳೇ ಬೇಡವೆನ್ನುತ್ತಿದ್ದಳು. ತನ್ನ ಬಿಳಿ ತೊಗಲಿಗೆ ಮಾಡರ್ನ್ ಬಟ್ಟೆ ಸುತ್ತಿಕೊಂಡು ಹೋಗುತ್ತಿದ್ದವಳಿಗೆ ಅಹಂ ತಲೆಗೇರಿತ್ತು. ಏನ್ರಿ ಮಾಡೋದು, ಇದೇ ಗೋಳಾಯ್ತಲ್ಲ. ಆ ರಜನಿ ಮಗ ಮದನ್ನ ಒಪ್ಕೊಂಡಿದ್ರೆ ಆಗ್ತಾ ಇರಲಿಲ್ವಾ? ಸಾಫ್ಟ್ವೇರ್ ಇಂಜಿನಿಯರ್, ನೋಡಲು ಅಷ್ಟು ಚೆನ್ನಾಗಿಲ್ಲ ಅನ್ನೋದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇತ್ತು? ಅದಕ್ಕಿಂತ ಒಳ್ಳೆ ಸಂಬಂಧ ಸಿಕ್ತಿತ್ತಾ ಎಂದು ಗಂಡನ ಬಳಿ ತನ್ನ ಅಳಲನ್ನು ತೋಡಿಕೊಂಡರು. ಹೋಗ್ಲಿ ಬಿಡು, ಇನ್ನೇನು ಮಾಡೋದು, ಅವಳು ಆಗದಿದ್ರೆ ಬೇಡ, ವಿಜಯಳ ಮದುವೆಯಾದರೂ ಮಾಡಿಬಿಡೋಣ, ಏನಂತೀಯ? ಏನ್ರಿ ಮಾತಾಡ್ತಿರೋದು ನೀವು? ಅಕ್ಕನ್ನ ಇಟ್ಕೊಂಡು ತಂಗಿನ ಮದುವೆ ಮಾಡಿದ್ದೀವಿ ಅಂತ ಗೊತ್ತಾದರೆ ಎಲ್ಲರೂ ಏನು ಅನ್ಕೊಳ್ಳಲ್ಲ? ಹುಡುಗಿಯ ಅಕ್ಕನಿಗೆ ಏನೋ ಸಮಸ್ಯೆ ಇದೆ ಅಂತ ಮದುವೆ ಆಗೋಕೆ ಯಾರು ಮುಂದೆ ಬರಲ್ಲ. ಇನ್ನೇನು ಮಾಡು ಅಂತೀಯ? ಮೊನ್ನೆ ಅಪ್ಪಣ್ಣ ಶೆಟ್ಟರು ಸೊಸೆ ಫೋನ್ ಮಾಡಿದ್ರು. ನಾನು ನನ್ನ ಫ್ರೆಂಡ್ ರಜನಿಗೆ ಹೇಳಿದ್ನಲ್ಲ, ಅವಳ ಮೂಲಕನೇ ಅವಳು ಕಾಂಟ್ಯಾಕ್ಟ್ ಆಗಿದ್ದು. ಅವರ ಸಂಬಂಧಿಕರ ಹುಡುಗನೊಬ್ಬನಿಗೆ ಹುಡುಗಿನ ಹುಡುಕ್ತಾ ಇದ್ದಾರಂತೆ. ಆದರೆ ರಜನಿ ಹೇಳೋ ಹಾಗೆ ಹುಡುಗನಿಗೆ ಅಂತಹ ಒಳ್ಳೆ ಸಂಬಳ ಬರುವ ಕೆಲಸ ಏನಿಲ್ಲ. ಯಾವುದೋ ಮೆಡಿಕಲ್ ಶಾಪಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಆದರೆ ನೋಡೋಕೆ ತುಂಬ ಚೆನ್ನಾಗಿದ್ದಾನೆ ಅಂತ ಫೋಟೋ ಕೊಟ್ಟಿದ್ದಾಳೆ ನೋಡಿ. ನಂಗಂತೂ ಹುಡುಗ ಇಷ್ಟ ಆದ. ನಿನಗೆ ಇಷ್ಟ ಆದರೆ ಆಯಿತಾ? ಮದುವೆಯಾಗಬೇಕಾಗಿರೋಳು ನಿನ್ನ ಮಗಳು. ಹುಡುಗನಿಗೆ ಸರಿಯಾಗಿ ಕೆಲಸ ಇಲ್ಲ ಅಂತಂದರೆ ಅವಳು ಒಪ್ಕೋತಾಳ? ಹಾಗಂತ ಅವಳಿಗೆ ಗೊತ್ತಾದರೆ ತಾನೆ. ಅಂದರೆ ಏನು ಮಾಡೋ ಹೊರಟಿದೀಯಾ? ಇನ್ನೇನು ಮಾಡೋದ್ರಿ? ಮಾಡೋದೆಲ್ಲ ಮಾಡಿ ಆಯಿತು. ಈ ಹುಡುಗ ಒಳ್ಳೆಯವನೇ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ನೋಡೋಕ್ಕೂ ಚೆನ್ನಾಗಿದ್ದಾನೆ. ಸದ್ಯಕ್ಕೆ ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡಿದ್ದಾನೆ. ಮುಂದೆ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗಬಹುದು. ಇವಳಿಗೆ ಏನಾದರೂ ಸುಳ್ಳು ಹೇಳಿ ಅವನ ಜೊತೆ ಮದುವೆ ಮಾಡಿಸ್ಬಿಡೋಣ. ಅವನನ್ನು ಮೇಲ್ನೋಟಕ್ಕಂತವಳು ಬೇಡ ಅನ್ನೋಕೆ ಸಾಧ್ಯ ಇಲ್ಲ. ಹುಡುಗ ಟ್ಯಾಲೆಂಟೆಡ್ ಅಂತೀರಿ, ಚಿಕ್ಕ ವಯಸ್ಸು, ಒಳ್ಳೆ ಕೆಲಸಕ್ಕೆ ಹೋಗೋಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಎಲ್ಲ ಸೆಟ್ಲ್ ಆಗಿರೋ ಹುಡುಗ ಬೇಕು ಅಂದರೆ ಅವನಿಗೋ ವಯಸ್ಸಾಗಿರುತ್ತೆ. ಅವಳು ವಯಸ್ಸಾಗಿರೋವನ ಮದುವೆ ಆಗೋಕ್ಕೆ ಒಪ್ಪಲ್ಲ. ಏನೇ ಆಗಲಿ, ಇದೊಂದು ಪ್ರಯತ್ನ ಮಾಡೋಣ, ಏನಂತೀರಾ ಎಂದಳು. ಎಲ್ಲ ನಾಟಕವನ್ನು ನೋಡಿ ಸಾಕಾಗಿದ್ದ ಆನಂದರಾವ್ ಹೆಂಡತಿಯ ಮಾತಿಗೆ ಅಸ್ತು ಎಂದರು. ಅಂದು ಸಂಜೆ ಆಫೀಸ್ನಿಂದ ಬಂದವಳು ಫ್ರೆಶ್ ಅಪ್ ಆಗಿ ಹಾಲ್ನಲ್ಲಿರುವ ಸೋಫಾ ಮೇಲೆ ಕುಳಿತು ರಿಮೋಟ್ ಕೈಯಲ್ಲಿ ಹಿಡಿದು ಟಿವಿ ನೋಡತೊಡಗಿದಳು. ಅಷ್ಟರಲ್ಲಿ ಬಂದ ಭಾಗೀರಥಮ್ಮ, ಗಗನ, ಈ ಫೋಟೋ ನೋಡು, ನನ್ನ ಫ್ರೆಂಡ್ ರಜನಿಯ ಸಂಬಂಧದ ಹುಡುಗ ಎಂದು ಆಕೆಯ ಕಡೆ ತಳ್ಳಿದಳು. ಗಗನ ಉದಾಸೀನದಿಂದ ಕೈಯಲ್ಲಿ ಹಿಡಿದುಕೊಂಡು ನೋಡಿದಳು. ಹುಡುಗ ಚೆನ್ನಾಗಿದ್ದ. ಹೆಚ್ಚು ಕಡಿಮೆ 30ರಿಂದ 32 ವರ್ಷ ಇರಬಹುದು. ಒಬ್ಬನೇ ಮಗ. ಇದ್ದ ಒಬ್ಬ ಅಕ್ಕನ ಮದುವೆಯಾಗಿದೆ. ಅನುಕೂಲಸ್ಥ ಕುಟುಂಬ, ಬೆಂಗಳೂರಲ್ಲೇ ಇದ್ದಾರೆ. ಹುಡುಗ ಚೆನ್ನಾಗಿ ಓದಿದ್ದಾನೆ, ಅಲ್ಲದೆ ಬಹಳ ಶ್ರೀಮಂತರು ಎಂದು ಅವರ ಪೂರ್ವಾಪರಗಳನ್ನು ಹೇಳತೊಡಗಿದರು. ಹೆಂಡತಿಯ ಮಾತಿನಂತೆ ಆನಂದರಾವ್ ಕೂಡ ಧ್ವನಿ ಸೇರಿಸಿದರು. ಯಾವಾಗಲೂ ಯಾವುದಾದರೂ ಸಂಬಂಧ ಮಾತಾಡಿದ ಕೂಡಲೇ ಜಗಳಕ್ಕೆ ಬರುತ್ತಿದ್ದ ಗಗನ ಮೌನವಾಗಿದ್ದಳು. ಹೇಳು ಗಗನ, ಹುಡುಗ ನಿನಗೆ ಇಷ್ಟನಾ ಎಂದು ಭಾಗೀರಥಮ್ಮ ಮತ್ತೊಮ್ಮೆ ಪ್ರಶ್ನಿಸಿದಾಗ,
ಇರಮ್ಮ, ನನಗೆ ಸ್ವಲ್ಪ ಸಮಯ ಬೇಕು ಎಂದವಳೆ ಲ್ಯಾಪ್ಟಾಪ್ನೊಂದಿಗೆ ಆ ಫೋಟೋವನ್ನು ತೆಗೆದುಕೊಂಡು ರೂಮಿಗೆ ನಡೆದಳು. ಆಗ ಆನಂದರಾವ್ ಹೆಂಡತಿಯ ಬಳಿ, ನೀನು ಏನು ಮಾಡ್ತಿದ್ದೀಯಾ ಅಂತ ಅರಿವಿದೆಯಾ? ಏನಾದರೂ ಸಮಸ್ಯೆ ಆದರೆ ಏನು ಮಾಡೋದು? ಏನೂ ಆಗಲ್ಲ, ನೀವು ಸುಮ್ಮನೆ ತಲೆ ಕೆಡಿಸ್ಕೊಳ್ಬೇಡಿ. ಅವಳು ಮದುವೆಗೆ ಒಪ್ಪಲಿ, ಆಮೇಲೆ ನೋಡೋಣ ಎಂದರು. ಗಗನ ರೂಮಿಗೆ ಬಂದವಳೆ ಅಮ್ಮ ತಂದಿಟ್ಟ ಕಾಫಿ ಕುಡಿದು ಹುಡುಗನ ಫೋಟೋವನ್ನೊಮ್ಮೆ ದಿಟ್ಟಿಸಿದಳು. ಮಿನುಗುವ ಕಣ್ಣುಗಳು, ಬೆಳ್ಳನೆಯ ಬಣ್ಣ, ನುಣುಪಾದ ಕೂದಲು, ಕುರುಚಲು ಗಡ್ಡ ಮೀಸೆ, ತುಂಬ ಡೀಸೆಂಟ್ ಹುಡುಗನಂತೆ ಕಂಡ. ತನ್ನಷ್ಟು ಸ್ಟೈಲಿಶ್ ಅಲ್ಲ ಎನಿಸಿದರೂ ಮದುವೆಯಾದ ಮೇಲೆ ಆತನನ್ನು ತನ್ನಂತೆ ಸ್ಟೈಲಿಶ್ ಆಗಿ ಬದಲಾಯಿಸಬಹುದು ಎಂದುಕೊಂಡಳು. ಅಲ್ಲದೆ ಒಳ್ಳೆಯ ಕುಟುಂಬ, ಒಬ್ಬನೇ ಮಗ, ಶ್ರೀಮಂತರು ಕೂಡ. ಆತನನ್ನು ಬೇಡವೆನ್ನಲು ಅವಳ ಮನಸ್ಸು ಒಪ್ಪಲಿಲ್ಲ. ಮರುದಿನವೂ ಅದರ ಬಗ್ಗೆ ಏನೂ ಸುದ್ದಿ ಎತ್ತದ ಮಗಳನ್ನು ನೋಡಿ ಭಾಗೀರಥಮ್ಮನೆ ಪ್ರಶ್ನಿಸಿದರು. ಏಕೆಂದರೆ ಅವರಿಗೂ ಆಕೆ ಒಪ್ಪುತ್ತಾಳೆ ಎಂಬ ನಂಬಿಕೆ ಇರಲಿಲ್ಲ. ಆದರೆ ಗಗನ ಒಪ್ಪಿಗೆ ನೀಡೇ ಬಿಟ್ಟಳು. ಆದರೆ ತಾನು ಹುಡುಗನೊಂದಿಗೆ ಮಾತನಾಡಬೇಕೆಂದಳು. ನೋಡಿದ್ಯಾ, ಇದಕ್ಕೆ ನಾನು ಹೇಳಿದ್ದು. ಅವಳು ಹುಡುಗನ ಜೊತೆ ಮಾತಾಡಿದರೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಸುಮ್ಮನೆ ಸಮಸ್ಯೆ ತಂದ್ಕೊಳ್ಳೋದು ಬೇಡ ಎಂದರು ಆನಂದರಾವ್. ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ ಎಂದರು ಭಾಗೀರಥಮ್ಮ. ಮನೆಯವರ ಸಮ್ಮುಖದಲ್ಲಿ ದೇವಸ್ಥಾನದಲ್ಲಿ ಹೆಣ್ಣು ನೋಡುವ ಶಾಸ್ತ್ರ ನಡೆಯಿತು. ಹುಡುಗನ ಕಡೆಯವರಿಗೆ ಹುಡುಗಿ ಒಪ್ಪಿಗೆ ಆದ್ದರಿಂದ ನಿಶ್ಚಿತಾರ್ಥದ ದಿನವನ್ನು ಫಿಕ್ಸ್ ಮಾಡಲಾಯಿತು. ಏನಮ್ಮ ಇವರು, ಹುಡುಗನ ಜೊತೆ ನಾನು ಮಾತಾಡಬೇಕು ಅಂತಿದ್ರೆ ನಿಶ್ಚಿತಾರ್ಥನೇ ಫಿಕ್ಸ್ ಮಾಡಿಬಿಟ್ರಲ್ಲ ಎಂದಳು ಗಗನ. ಹೋಗ್ಲಿ ಬಿಡು, ನಿಶ್ಚಿತಾರ್ಥದ ದಿನವೇ ಮಾತಾಡಿದರಾಯಿತು ಎಂದು ಭಾಗೀರಥಮ್ಮ ಸಮಾಧಾನಗೊಳಿಸಿದರು. ಒಂದು ಶುಭ ದಿನ ನಿಶ್ಚಿತಾರ್ಥ ಕಾರ್ಯಕ್ರಮವು ನಿಗದಿಯಾಯಿತು. ಆದರೆ ಅಂದು ಕೂಡ ಗಗನಳಿಗೆ ಹುಡುಗನ ಬಳಿ ಮಾತನಾಡಲು ಅವಕಾಶ ಸಿಗಲಿಲ್ಲ. ಆದರೂ ಗಗನ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಳು. ಯಾವ ಸಮಸ್ಯೆಯೂ ಆಗದಂತೆ ಭಾಗೀರಥಮ್ಮ ಮಧ್ಯಸ್ಥಿಕೆ ವಹಿಸಿದ್ದರು. ತನ್ನ ಸ್ನೇಹಿತೆಯರ ಮುಂದೆ ತಾನು ಮದುವೆಯಾಗುವ ಹುಡುಗನನ್ನು ತೋರಿಸಿ ಹೆಮ್ಮೆಯಿಂದ ಬೇಗುತ್ತಿದ್ದಳು. ಅಂತೂ ಒಂದು ಶುಭ ದಿನ, ಶುಭ ಮುಹೂರ್ತದಲ್ಲಿ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಅವರ ಮದುವೆಯನ್ನು ಮಾಡಿ ಮುಗಿಸಿದರು. ಹೆಣ್ಣನ್ನು ಒಪ್ಪಿಸುವ ಕಾರ್ಯಕ್ರಮವಾದ ಮೇಲೆ ಭಾಗೀರಥಮ್ಮ ಮಗಳ ಬಳಿ, ಒಳ್ಳೆಯ ಗುಣವಂತ ಹುಡುಗನ ಕೈ ಹಿಡಿದಿದೆಯಾ, ಗಂಡನ ಮನೆಯಲ್ಲಿ ಹೊಂದಾಣಿಕೆಯಿಂದ ಬಾಳು ಎಂದು ಮಗಳನ್ನು ಹರಸಿದರು. ಹೆಣ್ಣನ್ನು ಕರೆತಂದ ಮೇಲೆ ಮನೆ ತುಂಬಿಸುವ ಶಾಸ್ತ್ರಕ್ಕೆ ಎಲ್ಲರೂ ಸಿದ್ಧತೆ ಮಾಡಿಕೊಳ್ಳತೊಡಗಿದರು. ಆಗಲೇ ಅವಳಿಗೆ ಅರಿವಾಗಿದ್ದು ತಾನೊಂದು ಸಾಮಾನ್ಯ ಮನೆಯ ಸೊಸೆಯಾಗಿದ್ದೇನೆ ಎಂಬುದು. ಹೌದು, ಅದೊಂದು 2 ರೂಮುಗಳುಳ್ಳ ಟೆರೇಸ್ ಮನೆ, ಅಚ್ಚುಕಟ್ಟಾಗಿ ನಿರ್ಮಿಸಲಾಗಿತ್ತು. ಆದರೆ ಅವಳ ಕನಸಿನ ಬಂಗ್ಲೆಯಲ್ಲ. ಎದುರು ಕಾರುಗಳು ನಿಂತಿಲ್ಲ. ಅವಳ ಆಶಾ ಗೋಪುರ ನೆಲಕ್ಕೆ ಉರುಳಿತ್ತು. ಗಗನ ತುಂಬ ಅಪ್ಸೆಟ್ ಆಗಿದ್ದಳು. ಅಂದು ತಲೆನೋವಿನ ಕಾರಣ ನೀಡಿ ಮೊದಲ ರಾತ್ರಿಯನ್ನು ತಪ್ಪಿಸಿಕೊಂಡಳು. ಮದುವೆಯಾದ 2 ವಾರಗಳ ನಂತರ ಮದುವೆ ಮನೆ ತನ್ನ ಸಹಜ ಸ್ಥಿತಿಗೆ ಮರಳಿತ್ತು. ಈಗ ಗಗನಳಿಗೆ ಒಂದೊಂದೇ ವಿಷಯಗಳು ಅರ್ಥವಾಗತೊಡಗಿದವು. ಮದುವೆಯಾಗಿ 1 ತಿಂಗಳು ಕಳೆಯಿತು. ಆಕೆಯ ಮನಸ್ಸಲ್ಲಿ ಅಸಹನೆ ಹೊಗೆಯಾಡುತ್ತಿತ್ತು. ಆ ಜ್ವಾಲೆಗೆ ಯಾರು ದಹಿಸುವರೋ? ಸ್ವತಂತ್ರವಾಗಿ ಹಾರಾಡುತ್ತಿದ್ದ ಹಕ್ಕಿಯನ್ನು ಸೆರೆಮನೆಯಲ್ಲಿ ಇರಿಸಿದಂತೆ ಚಡಪಡಿಸುತ್ತಿದ್ದಳು. ಹಾಯಾಗಿ ಓಡಾಡಿಕೊಂಡಿದ್ದವಳು ಅಡುಗೆ ಮನೆ, ಪಾತ್ರೆ, ಬಟ್ಟೆಗೆ ಸೀಮಿತವಾದಳು. ಮದುವೆಯಾಗಿ 3 ತಿಂಗಳು ಕಳೆಯಿತು. ಅಷ್ಟರಲ್ಲಿ ಅವಳ ಸಹನೆಯ ಕಟ್ಟೆ ಒಡೆದು ಎಲ್ಲರನ್ನೂ ಗೋಳು ಹೊಯ್ದುಕೊಳ್ಳಲು ಪ್ರಾರಂಭಿಸಿದಳು. ಚಿಕ್ಕ ಚಿಕ್ಕ ವಿಷಯಗಳಿಗೂ ಗಂಡನೊಡನೆ ಜಗಳವಾಡುತ್ತಿದ್ದಳು. ಅತ್ತೆ ಮಾವನನ್ನು ಗೋಳಾಡಿಸುತ್ತಿದ್ದಳು. ಮದುವೆಯಾದ ನಂತರ 1 ದಿನವೂ ಆಕೆ ಸಂಸಾರವನ್ನು ನಡೆಸಲಿಲ್ಲ. 1 ದಿನವೂ ಸಂದೀಪ್ ನೆಮ್ಮದಿಯನ್ನು ಕಾಣಲಿಲ್ಲ. ಕೇವಲ ಆಕೆಯನ್ನು ಸಮಾಧಾನಗೊಳಿಸುವುದರಲ್ಲೇ ಕಳೆದ. ಹೊಸದಾಗಿ ಮದುವೆ ಆದ್ದರಿಂದ ಅವಳು ಹೊಂದಿಕೊಳ್ಳಲು ಸಮಯ ಬೇಕೆಂದು ತಾಳ್ಮೆಯಿಂದ ಕಾಯತೊಡಗಿದ. ಆದರೆ ಅವಳು ಮೇಲಿಂದ ಮೇಲೆ ಅವನನ್ನು, ಅವನ ಮನೆಯವರನ್ನು ದೂಷಿಸತೊಡಗಿದಳು. ತನ್ನ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿರಿ, ನನ್ನ ಕನಸನ್ನು ನಾಶ ಮಾಡಿದಿರಿ, ನಾನು 1 ದಿನವೂ ನಿಮ್ಮೊಂದಿಗೆ ಸಂಸಾರ ಮಾಡುವುದಿಲ್ಲ ಎಂದು ಹಠ ಹಿಡಿದಳು. ಸಂದೀಪ್ಗೆ ಇವನ್ನೆಲ್ಲ ನೋಡಿ ಸಾಕಾಗಿತ್ತು. ಇಷ್ಟಕ್ಕೂ ಸಂದೀಪ್ಗೆ ಇದ್ಯಾವ ವಿಚಾರವೂ ತಿಳಿದಿರಲಿಲ್ಲ. ಹೆಣ್ಣಿನ ಕಡೆಯವರು ತಮ್ಮನ್ನು ನಿಜವಾಗಿಯೂ ಒಪ್ಪಿ ಸಂಬಂಧ ಬೆಳೆಸಿದ್ದಾರೆ ಎಂದೇ ಭಾವಿಸಿದ್ದನು. ಒಂದು ದಿನ ಗಗನ ತನ್ನ ಸ್ನೇಹಿತೆಯರೊಂದಿಗೆ ಆಚೆ ಸುತ್ತಾಡಲು ಹೋಗುವುದಾಗಿ ಹೇಳಿದಳು. ಸಂದೀಪ್ ಆಕೆಯ ಮನಸ್ಸನ್ನು ನೋಯಿಸುವುದು ಬೇಡವೆಂದು ಅವಳಿಗೂ ಸ್ವಲ್ಪ ಚೇಂಜ್ ಇರಲಿ ಎಂದು ಒಪ್ಪಿಗೆ ನೀಡಿದನು. ಲಕ್ಷಣವಾಗಿ ಸೀರೆ, ಚೂಡಿದಾರ್ ಹಾಕುವ ಬದಲು ತನ್ನ ಹಳೆಯ ಶಾರ್ಟ್ ಸ್ಕರ್ಟ್, ಹೈ ಹೀಲ್ ಶೂ ಹಾಕಿ ಬಂದ ಹೆಂಡತಿಯನ್ನು ನೋಡಿ ಸಂದೀಪ್ ಜೊತೆ ಮನೆಯವರೆಲ್ಲರೂ ಶಾಕ್ ಆದರು. ಹೊರಟು ನಿಂತಿದ್ದ ಗಗನಳನ್ನು ತಕ್ಷಣವೇ ಸಂದೀಪ್ ತಡೆದ. ಒಳಗೆ ಹೋಗಿ ಬಟ್ಟೆ ಬದಲಾಯಿಸಿ ಬಾ, ನಮ್ಮ ಮನೆಯ ಮಾನ ಮರ್ಯಾದೆಯನ್ನು ಹರಾಜು ಮಾಡಬೇಡ ಎಂದು ಗದರಿದ. ಮನೆಯವರೆಲ್ಲರ ಮುಂದೆ ಆದ ಅವಮಾನದಿಂದ ಕೆಂಪಾಗಿದ್ದಳು. ನನ್ನನ್ನು ಎಲ್ಲರ ಮುಂದೆ ಅವಮಾನ ಮಾಡ್ತಾ ಇದೆಯಾ? ನಿನ್ನ ಮನೆ ಮಾನ ಮರ್ಯಾದೆನ ಇಡೀ ಊರಿನವರ ಮುಂದೆ ಹರಾಜು ಹಾಕ್ತೀನಿ ಎನ್ನುತ್ತಾ ಜೋರಾಗಿ ಕೂಗಾಡಲಾರಂಭಿಸಿದಳು. ಮದುವೆಯಾಗಿ 3 ತಿಂಗಳಾಯಿತು. ನನ್ನನ್ನು ಹನಿಮೂನಿಗೆ ಅಂತ ಎಲ್ಲಿಗಾದರೂ ಕರ್ಕೊಂಡು ಹೋಗಿದ್ದೀರಾ? ಸುಳ್ಳು ಹೇಳಿ ನಂಬಿಸಿ ಮದುವೆಯಾಗಿದ್ದಲ್ಲದೆ ನನ್ನ ಮೇಲೆ ಅಧಿಕಾರ ಚಲಾಯಿಸಲು ಬರುತ್ತೀರಾ? ನನಗೆ ನಿಮ್ಮನ್ನು ಕಂಡ್ರೆ ಸ್ವಲ್ಪವೂ ಇಷ್ಟವಿಲ್ಲ. ನಾನು ಈ ಮನೆಯಲ್ಲಿ 1 ಕ್ಷಣವೂ ಇರುವುದಿಲ್ಲ. ನಾನು ನನ್ನ ತವರು ಮನೆಗೆ ಹೋಗುತ್ತೇನೆ ಎಂದು ಕಿರುಚಾಡತೊಡಗಿದಳು. ಅವಳ ಕಿರುಚಾಟಕ್ಕೆ ಅಕ್ಕಪಕ್ಕದವರೆಲ್ಲ ಸೇರಿದ್ದರಿಂದ ಕೋಪಗೊಂಡ ಸಂದೀಪ್ ಅವಳನ್ನು ಬೈಕ್ನಲ್ಲಿ ಕೂರಿಸಿಕೊಂಡು ನೇರವಾಗಿ ಅವಳ ಮನೆಗೆ ಕರೆದೊಯ್ದ. ಬಹಳ ದಿನಗಳಿಂದ ಆತ ಆಕೆಯನ್ನು ಸಹಿಸಿದ್ದ. ಆದರೆ ಅವನ ತಾಳ್ಮೆ ಕಟ್ಟೆಯೊಡೆದಿತ್ತು. ಮಾತೆತ್ತಿದ್ದರೆ ಸುಳ್ಳು ಹೇಳಿದ್ದೀರಾ, ಮೋಸ ಮಾಡಿದ್ದೀರಾ ಎನ್ನುತ್ತಿದ್ದಳು. ಆದರೆ ಸಂದೀಪ್ಗೆ ಮಾತ್ರ ತಾವೇನು ಸುಳ್ಳು ಹೇಳಿದ್ದೇವೆ ಎಂಬುದು ತಿಳಿಯಲಿಲ್ಲ. ತಮ್ಮ ಸಂಬಂಧ ಇಷ್ಟವಿದೆ ಎಂದು ತಿಳಿದ ಮೇಲೆ ಮದುವೆಗೆ ಅವರು ಒಪ್ಪಿತು.
ಇಷ್ಟು ದಿನ ಹೋಗ್ಲಿ ಬಿಡು, ಸರಿ ಹೋಗ್ತಾಳೆ ಎಂದೇ ತಿಳಿದಿದ್ದ. ಆದರೆ ಗಗನ ಸರಿ ಹೋಗುವಂತೆ ಕಾಣಲಿಲ್ಲ. ಅದೂ ಅಲ್ಲದೆ ಊರಿನವರೆಲ್ಲರಿಗೂ ಕೇಳುವಂತೆ ಕಿರುಚಾಡಿ ಅವರ ಮಾನ ಮರ್ಯಾದೆ ಬೀದಿಗೆ ತಂದಿದ್ದಳು. ಬೈಕ್ ಸೌಂಡ್ ಕೇಳಿದ ಆನಂದರಾವ್ ಒಳಗಿನಿಂದಲೇ ಮನೆಯ ಹೊರಗೆ ಮಗಳನ್ನು ಬಿಟ್ಟು ತೆರಳಿದ ಅಳಿಯನನ್ನು ದೂರದಿಂದಲೇ ಗಮನಿಸಿದರು. ಕೋಪದಿಂದ ದುರದುರನೆ ಒಳಗಡೆ ಬಂದ ಮಗಳನ್ನು ಎದುರುಗೊಂಡ ಭಾಗೀರಥಮ್ಮ, ಏನೇ ಇದು ನಿನ್ನ ವೇಷ? ನಿನಗೆ ಮದುವೆ ಆಗಿದಂತ ಗೊತ್ತಿದೆಯೋ ಇಲ್ಲವೋ? ಯಾಕೆ ಈ ತರಹದ ಬಟ್ಟೆ ಹಾಕೊಂಡು ಓಡಾಡ್ತಿದೀಯಾ? ಅಳಿಯಂದ್ರೆಲ್ಲಿ? ಯಾಕೆ ಒಬ್ಬಳೇ ಬಂದಿದ್ದೀಯಾ ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸತೊಡಗಿದರು. ಈಗಾಗಲೇ ಹಲವು ಬಾರಿ ತಾಯಿಗೆ ಫೋನ್ ಮಾಡಿ ನನಗೆ ಇಲ್ಲಿ ಇರಲು ಇಷ್ಟವಿಲ್ಲ, ಗಂಡನ ಮನೆಯವರು ನಮಗೆ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡಿದ್ದಾರೆಂದು ಹೇಳುತ್ತಲೇ ಇದ್ದಳು. ಮದುವೆಯಾದ ಹೊಸದು, ಹೊಂದಿಕೊಳ್ಳಲು ಸಮಯ ಬೇಕು. ಅವರೆಲ್ಲರ ಜೊತೆ ಹೊಂದಿಕೊಂಡು ಹೋಗು, ಮುಂದೆ ಒಳ್ಳೆಯದೇ ಆಗುತ್ತದೆ, ತಾಳ್ಮೆ ಇರಲಿ ಎಂದು ಮಗಳನ್ನು ಕನ್ವಿನ್ಸ್ ಮಾಡಲು ಬಹಳ ಪ್ರಯತ್ನಿಸಿದ್ದರು ಭಾಗೀರಥಮ್ಮ. ಆದರೆ ಇಂದು ದಿಢೀರನೆ ಮನೆಗೆ ಬಂದ ಮಗಳನ್ನು ಕಂಡು ಭಯವಾಗದೇ ಇರಲಿಲ್ಲ. ಅಳಿಯಂದ್ರಂತೆ ಅಳಿಯಂದ್ರು, ಅವರ ಇಡೀ ಫ್ಯಾಮಿಲಿನೇ ಕರ್ಕೊಂಡು ಬರ್ತೇನೆ. ಅವರು ಮಾಡಿರೋ ಸುಳ್ಳು ಮೋಸಕ್ಕೆ ಅವರ ಮನೆಯಲ್ಲಿ ನಾನು ಇಷ್ಟು ದಿನ ಇದ್ದಿದ್ದೇ ಹೆಚ್ಚು. ಇನ್ನು ಮೇಲೆ ಆ ಮನೆಗೆ ಕಾಲಿಡಲ್ಲ. ಆ ಮನೆಯಲ್ಲಿ ನನಗೆ ಸ್ವಾತಂತ್ರ್ಯನೇ ಇಲ್ಲ. ಅವರೆಲ್ಲರೂ ನಮಗೆ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡಿದ್ದಾರೆ. ನಮ್ಮ ನಂಬಿಕೆನ ಹಾಳುಗೆಡವಿದ್ದಾರೆ. ನನ್ನ ಕನಸನ್ನು ನುಚ್ಚು ನೂರು ಮಾಡಿದ್ದಾರೆ ಅಂತ ಅಳೋಕೆ ಶುರು ಮಾಡಿದಳು. ಸಾಕು ನಿಲ್ಲಿಸು, ಯಾವ ಕನಸೆ ನಿಂದು? ಅವರನ್ನು ಏನು ಬೈಬೇಡ. ಅವರು ನಮ್ಮ ಬಳಿ ಯಾವುದೇ ಸುಳ್ಳು ಹೇಳಿಲ್ಲ. ಅಂದರೆ ಏನಮ್ಮ ನಿನ್ನ ಮಾತಿನ ಅರ್ಥ? ನಾವು ಬಹಳ ಶ್ರೀಮಂತರು, ಕಾರು ಬಂಗ್ಲೆ ಇದೆ ಅಂತೆಲ್ಲ ಹೇಳಿದ್ದೆಲ್ಲ ಸುಳ್ಳ? ಹೌದು, ಅವರು ಅದೆಲ್ಲ ನಮ್ಮ ಹತ್ರ ಇದೆ ಅಂತ ಹೇಳಿಲ್ಲ. ನಾವು ಶ್ರೀಮಂತರು ಅಂತಾನೂ ಹೇಳಿಲ್ಲ. ಇದನ್ನೆಲ್ಲ ಹೇಳಿರೋದು ನಾನು. ನಿನಗೆ ಬೇಗ ಮದುವೆಯಾಗಲಿ ಅಂತ ಅಂದಾಗ ಗಗನಳಿಗೆ ಸಿಡಿಲೆರಗಿದಂತಾಗುತ್ತದೆ. ಏನು ಹೇಳ್ತಿದೀಯಾ ಮಮ್ಮಿ? ನಿನ್ನ ಮಗಳಿಗೆ ನೀನು ಈ ರೀತಿ ಮೋಸ ಮಾಡಿದ್ಯಾ? ಇದರಲ್ಲಿ ಮೋಸ ಏನು ಬಂತು ಗಗನ? ನನ್ನ ಮಗಳು ಚೆನ್ನಾಗಿರಲಿ ಅಂತ ನಾನು ಸುಳ್ಳು ಹೇಳಿದೆ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಆದರೆ ನಾನು ನನ್ನ ಮಗಳ ಭವಿಷ್ಯಕ್ಕೋಸ್ಕರ ಒಂದೇ ಒಂದು ಸುಳ್ಳು ಹೇಳಿದೆ. ತಪ್ಪಾ? ನನಗೆ ನನ್ನ ಮಗಳ ಭವಿಷ್ಯ ಮುಖ್ಯವಾಗಿತ್ತು. ಗಂಡು ಬೀರಿ ಹಾಗೆ ಊರೂರು ಅಲಿತಾ ಇರುವ ನನ್ನ ಮಗಳು ಮದುವೆಯಾಗಿ ತನ್ನ ಗಂಡನ ಜೊತೆ ಸುಖವಾಗಿ ಸಂಸಾರ ನಡೆಸುವುದನ್ನು ನೋಡಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಹೀಗೆ ಮಾಡಿದೆ. ಸಾಕು ನಿಲ್ಲಿಸಮ್ಮ. ನಿನಗೆ ಮೊದಲೇ ಗೊತ್ತಿತ್ತು ನನ್ನ ಆಸೆಗಳೇನು, ನನ್ನ ಕನಸುಗಳೇನು ಅಂತ. ಇದೆಲ್ಲ ಗೊತ್ತಿದ್ದು ಇನ್ನು ನನ್ನನ್ನು ಬಾವಿಗೆ ತಳ್ಳಿಬಿಟ್ಟೆ ಎಂದು ಜೋರಾಗಿ ಅಳತೊಡಗಿದಳು. ನೋಡು ಗಗನ, ಅರ್ಥ ಮಾಡ್ಕೊ. ನಮ್ಮದು ಮಧ್ಯಮ ವರ್ಗದ ಕುಟುಂಬ. ನಾವು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ನಮ್ಮ ಸ್ಟೇಟಸ್ಗೆ ತಕ್ಕವರನ್ನು ಮದುವೆ ಆಗಬೇಕು. ಅದನ್ನು ಬಿಟ್ಟು ಕಾರು ಬಂಗ್ಲೆ ಅಂತ ಅತಿ ಆಸೆ ಪಡೋದು ತಪ್ಪು. ನೀನೊಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಶ್ರೀಮಂತನನ್ನು ಮದುವೆಯಾಗ್ತೀಯಾ ಅನ್ಕೋ. ಅಲ್ಲಿ ನಿನಗೆ ಸ್ವಲ್ಪವಾದರೂ ಗೌರವ ಸಿಗುತ್ತೆ ಅನ್ಕೊಂಡಿದೀಯಾ? ಆಸ್ತಿ ಅಂತಸ್ತು ಇಲ್ಲದೆ ಆರಾಮಾಗಿ ಬದುಕಬಹುದು. ಆದರೆ ನಿನ್ನನ್ನು ಕೀಳಾಗಿ ನೋಡುವ ಜನರ ಮಧ್ಯೆ ಬದುಕೋಕೆ ಸಾಧ್ಯನಾ? ನಿನಗೆ ಈಗಾಗಲೇ 28 ವರ್ಷ. ಇನ್ನೊಂದೆರಡು ವರ್ಷ ಕಳೆದರೆ ನಿನಗೆ ವಯಸ್ಸಾಗಿದ್ದಂಥ ಯಾವ ಸಂಬಂಧಗಳು ಬರಲ್ಲ. ನೀನು ಕನಸು ಕಂಡಂತಹ ಶ್ರೀಮಂತ ವರ ಬರ್ತಾನೆ ಅಂತ ಇಲ್ಲಿವರೆಗೂ ಕಾಯ್ತಾನೆ ಇದ್ದೆ. ಆದರೆ ಅವನು ಬರಲಿಲ್ಲ. ಇಲ್ಲಿವರೆಗೆ ಬರದಿದ್ದ ಮೇಲೆ ಇನ್ಮೇಲೆ ಬರ್ತಾನ? ಲಕ್ಷಣವಾಗಿ ಒಳ್ಳೆ ಗುಣವಂತನಾಗಿರೋ ಚೆನ್ನಾಗಿ ಓದ್ಕೊಂಡಿರೋ ಹುಡುಗನನ್ನೇ ನೀನು ಮದುವೆ ಆಗಿದ್ದೀಯಾ. ಅವನ ಜೊತೆ ಹೊಂದಿಕೊಂಡು ಬಾಳು, ನಿನ್ನ ಲೈಫ್ ಚೆನ್ನಾಗಿರುತ್ತೆ ಎನ್ನುತ್ತಾರೆ. ಖಂಡಿತ ಸಾಧ್ಯ ಇಲ್ಲಮ್ಮ. ನಾನು ಇನ್ಯಾವತ್ತೂ ಆ ಮನೆಗೆ ಕಾಲಿಡೋದಿಲ್ಲ. ಹೊಸಲು ದಾಟಿ ಬಂದಿದ್ದೀನಿ, ಇಲ್ಲೇ ಇರ್ತೀನಿ. ನೀವು ಈ ರೀತಿ ನನ್ನ ಮದುವೆ ಮಾಡಿಕೊಟ್ಟಿದ್ದಕ್ಕೆ ನನ್ನನ್ನು ಕೊನೆ ತನಕ ನೀವೇ ಸಾಕಿ ಎಂದು ಕೋಪದಿಂದ ನುಡಿದು ಒಳಗೆ ಹೊರಟು ಹೋದಳು. ಆನಂದರಾವ್ ಭಾಗೀರಥಮ್ಮ ತಮ್ಮ ಮಗಳ ಜೀವನ ಹೀಗಾಯ್ತಲ್ಲ ಎಂದು ಬಹಳ ನೊಂದುಕೊಳ್ಳುತ್ತಾರೆ. ಅಲ್ಲದೆ ಸಂದೀಪ್ನ ಭೇಟಿ ಮಾಡಿ ತಮ್ಮ ಮಗಳ ತಪ್ಪಿಗೆ ಕ್ಷಮೆ ಕೇಳಿ ಅವಳನ್ನು ಕರೆದೊಯ್ಯುವಂತೆ ಕೇಳಿಕೊಳ್ಳುತ್ತಾರೆ. ಸಂದೀಪ್ ಬಹಳ ಒಳ್ಳೆಯ ಮನುಷ್ಯ. ಅವಳು ಯಾವಾಗ ಬೇಕಾದರೂ ಈ ಮನೆಗೆ ಬರಬಹುದು. ಆದರೆ ಅವಳಿಗೆ ಇಷ್ಟ ಇದ್ದರೆ ಮಾತ್ರ ಬರಲಿ. ಯಾಕೆಂದರೆ ಬಲವಂತದಿಂದ ಯಾರೂ ಜೊತೆಲಿರೋಕೆ ಆಗಲ್ಲ, ಸಂಸಾರ ಮಾಡೋಕ್ಕಾಗಲ್ಲ. ನೀವೇ ನಿಮ್ಮ ಮಗಳ ಮನವೊಲಿಸಿ ಅವಳಿಗೆ ಬುದ್ಧಿ ಹೇಳಿ ಕಳಿಸಿಕೊಡಿ ಎನ್ನುತ್ತಾನೆ. ಆದರೆ ಗಗನ ಮಾತ್ರ ತಾನು ಹಿಡಿದ ಪಟ್ಟನ್ನು ಸಡಲಿಸದೆ ತವರು ಮನೆಯಲ್ಲೇ ಉಳಿದಳು. ಇತ್ತ ಸಂದೀಪ್ನ ಸಂಬಂಧಿಗಳು ಊರಿನವರೆಲ್ಲರ ಬಾಯಿಗೆ ಅವನ ಮುರಿದು ಬಿದ್ದ ಮದುವೆ ಆಹಾರವಾಗುತ್ತದೆ. ಊರಲ್ಲಿ ಮರ್ಯಾದೆಯಿಂದ ಬಾಳಿ ಬದುಕಿದ ಕುಟುಂಬ ಆದ್ದರಿಂದ ಹೇಗಾದರೂ ಇದಕ್ಕೆ ತೆರೆ ಎಳೆಯಬೇಕೆಂದು ಆತನೇ ಗಗನಳ ಮನೆಗೆ ಅವಳನ್ನು ಕರೆದೊಯ್ಯಲು ಬರುತ್ತಾನೆ. ಅಂದು ಸಂಜೆ ಸುಮಾರು 5 ಗಂಟೆಗೆ ಸಂದೀಪ್ ಬಂದಾಗ ಗಗನ ಹೊರಗೆ ಹೋಗಲು ರೆಡಿಯಾಗುತ್ತಿರುತ್ತಾಳೆ. ಅವಳ ತಂದೆ ತಾಯಿ ಎದುರೇ ಹೆಂಡತಿಯ ಬಳಿ ಆದದ್ದು ಆಗಿ ಹೋಯಿತು. ಇದನ್ನೇ ಮುಂದುವರಿಸಿದರೆ ಪಡೆದುಕೊಳ್ಳುವುದಕ್ಕಿಂತ ಕಳೆದುಕೊಳ್ಳುವುದೇ ಹೆಚ್ಚು. 4 ಜನರ ಮುಂದೆ ತಲೆ ಎತ್ತಿ ಬಾಳೋಣ. ಮುಂದೆ ನಿನ್ನನ್ನು ನನ್ನ ಕೈಲಾದ ಮಟ್ಟಿಗೆ ಚೆನ್ನಾಗಿ ನೋಡಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಬಾ, ಮನೆಗೆ ಹೋಗೋಣ ಎಂದು ಕರೆಯುತ್ತಾನೆ. ಆದರೆ ಗಗನ ದುರಹಂಕಾರದಿಂದ, ಏನೂ ಇಲ್ಲದೆ ಭಿಕಾರಿಗಳ ಥರ ಬದುಕ್ತಾ ಇರೋ ನಿನ್ನ ಮನೆಗೆ ನಾನು ಬರೋಕೆ ಇಷ್ಟಪಡಲ್ಲ. ನಿನ್ನ ಜೊತೆ ಸಂಸಾರ ನಡೆಸೋಕ್ಕೂ ನಾನು ಇಷ್ಟಪಡಲ್ಲ. ಸ್ವಲ್ಪ ಸಮಯದಲ್ಲೇ ಡೈವೋರ್ಸ್ ಪೇಪರ್ ನಿಮ್ಮ ಮನೆಗೆ ಕಳಿಸ್ತೀನಿ ಎಂದವಳೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇತ್ತ ಮದುವೆಯಾಗಿ 1 ವರ್ಷ ಕಳೆಯುತ್ತದೆ. ಸಂದೀಪ್ ಜನರ ಮಾತನ್ನು ಲೆಕ್ಕಿಸದೆ ತನ್ನ ಕೆಲಸದ ಜೊತೆ ತನ್ನ ಓದನ್ನು ಮುಂದುವರಿಸಿದ. ಹಾಗೆ ಅನೇಕ ಎಕ್ಸಾಮ್ಗಳನ್ನು ಕೂಡ ಬರೆಯುತ್ತಿದ್ದ. ಹೀಗೆ KAS ಎಕ್ಸಾಮ್ ಬರೆದು ಅದರಲ್ಲಿ ಪಾಸಾದ. ಅವನಿಗೆ ಒಳ್ಳೆಯ ಕಡೆ ಪೋಸ್ಟಿಂಗ್ ಕೂಡ ಆಯಿತು. ಈ ವಿಷಯ ತಿಳಿದ ಭಾಗೀರಥಮ್ಮ ಬಹಳ ಸಂಭ್ರಮಿಸಿದರು. ನೋಡಿದ್ಯಾ ಗಗನ, ನಾನು ಅಂದೇ ಹೇಳಿದೆ, ಹುಡುಗ ಚೆನ್ನಾಗಿ ಓದಿಕೊಂಡಿದ್ದಾನೆ. ಮುಂದೊಂದಿನ ಅವನಿಗೆ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ನೀನು ಸಮಾಧಾನವಾಗಿರು ಎಂದು
ಅದನ್ನು ಬಿಟ್ಟು ಈ ರೀತಿ ಹಠಮಾರಿಯಾಗಿ ಗಂಡನ ಮನೆ ಬಿಟ್ಟು ಬಂದು ತಪ್ಪು ಮಾಡಿದೆ. ಈಗಲಾದರೂ ನಿನ್ನ ಗಂಡನ ಮನೆಗೆ ಹೋಗಿ ಸಂಸಾರ ಮಾಡು ಎಂದು ಹೇಳುತ್ತಾರೆ. ಗಗನಳಿಗೆ ಈಗ ತನ್ನ ತಪ್ಪಿನ ಅರಿವಾಗಿತ್ತು. ಆದರೆ ಈಗ ಯಾವ ಮುಖ ಇಟ್ಟುಕೊಂಡು ಅಲ್ಲಿಗೆ ಹೋಗುತ್ತಾಳೆ? ಗಂಡನನ್ನು ಕೆಲಸ ಇಲ್ಲದವನು ಎಂದು ಹೀಯಾಳಿಸಿರುತ್ತಾಳೆ. ಅತ್ತೆ ಮಾವನನ್ನು ಗೋಳಾಡಿಸಿರುತ್ತಾಳೆ. ಅದೇ ಯೋಚನೆಯಲ್ಲಿ ಕೆಲ ದಿನಗಳು ಕಳೆಯುತ್ತವೆ. ಎಲ್ಲರೂ ಗಗನಳ ಬಳಿ ನೀನು ತುಂಬ ಅದೃಷ್ಟವಂತೆ ಎಂದು ಆಕೆಯ ಗಂಡನಿಗೆ ಸಿಕ್ಕ ಕೆಲಸದ ಬಗ್ಗೆ ಹೊಗಳುತ್ತಿರುತ್ತಾರೆ. ಅದನ್ನೆಲ್ಲ ಕೇಳುತ್ತಿದ್ದವಳಿಗೆ ತನ್ನ ಗಂಡನನ್ನು ಮತ್ತೆ ಸೇರಬೇಕೆನಿಸುತ್ತದೆ. ಒಂದು ದಿನ ಫೋನ್ ಮಾಡಿ ಸಂದೀಪ್ ಬಳಿ ಹೇಳುತ್ತಾಳೆ, ನನ್ನನ್ನು ದಯವಿಟ್ಟು ಕ್ಷಮಿಸಿ, ನಿಮಗೆ ಕೆಲಸ ಇಲ್ಲ ಅಂತ ತುಂಬ ಹೀಯಾಳಿಸಿಬಿಟ್ಟೆ. ನಾನೀಗ ನಿಮ್ಮ ಜೊತೆ ಬರೋಕೆ ಸಿದ್ಧವಾಗಿದ್ದೀನಿ ಎಂದಾಗ ಸಂದೀಪ್ ತಾಳ್ಮೆಯಿಂದ, ಓ ಹೌದಾ, ಆದರೆ ಕಾಲ ಮಿಂಚಿ ಹೋಗಿದೆ ಗಗನ. ನೀನು ನನ್ನನ್ನು ನೋಡಿ ವಿವಾಹವಾದವಳಲ್ಲ. ನನ್ನ ಬಳಿ ಶ್ರೀಮಂತಿಕೆ, ಕಾರು, ಬಂಗ್ಲೆ ಇದೆ ಎಂದು ಆಸೆಪಟ್ಟು ನನ್ನನ್ನು ವಿವಾಹವಾದವಳು. ನಿನ್ನಂಥ ಮನಸ್ಥಿತಿ ಇರುವವರ ಜೊತೆ ಬಾಳಲು ನಾನು ಇಚ್ಛಿಸುವುದಿಲ್ಲ. ನಿನ್ನ ಆಸೆಯಂತೆ ಕೆಲವೇ ದಿನಗಳಲ್ಲಿ ಡೈವೋರ್ಸ್ ಪೇಪರ್ ಕಳಿಸುತ್ತೇನೆ ಎಂದು ಫೋನ್ ಕಟ್ ಮಾಡುತ್ತಾನೆ. ಹೆಣ್ಣಾದವಳು ತನ್ನ ಪತಿಯ ಮನವರಿತು ಅವನಿಗೆ ಸ್ಫೂರ್ತಿಯಾಗಿ ಆತನೊಂದಿಗೆ ಹೆಜ್ಜೆ ಇಟ್ಟಾಗ ಮಧುರ ದಾಂಪತ್ಯವಳದಾಗುವುದರಲ್ಲಿ ಸಂಶಯವಿಲ್ಲ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.